ಎಕ್ಸ್ಕ್ಯೂಸ್ ಮೀ, ಇನ್ನು ಮುಂದಕ್ಕೆ ಚಿತ್ರರಂಗದಲ್ಲಿ ಎಲ್ಲಾರು ಕೊಡಕ್ಕೆ ಹುಚ್ಚ, ಎಲ್ಲಾರು ಇಲ್ಲಿ ಹುಚ್ಚ, ನಮ್ಗೆ ಹುಚ್ಚಿಡ್ದೈತಾ? ಕೋಟೆ ಅಂದ್ರೆ ದೊಡ್ಡಪ್ಪ ನಮ್ಗೆ ಹುಚ್ಚಿಡ್ದೆ ಕಂಪ್ಲೇಂಟ್ ಕೊಡಕ್ಕೆ. ಈಗ ಬೆಳಿಗ್ಗೆ ಒಂದಾಯ್ತು ಸರ್. ಈಗ ಕನಕಪುರ ಶ್ರೀನಿವಾಸ ಮಾತಾಡಿದ್ದಾರೆ ಎಲ್ಲ ನಟರ ಬಗ್ಗೆ. ಈಗ ಅವ್ರಿಗೆ ಏನ್ ಮಾಡ್ತೀರಾ? ಇಲ್ಲ ಸರ್, ಅವನು ಮಾತಾಡಿದಾಗ ಅವ್ನು ನೋವು ಹೇಳ್ದ. ನೀವು ಅದೇ ಕೇಳಿದ್ರೆ, ನೀವು ಹೇಳ್ದು ಯಾಕೆ ಕೇಳಿದ್ರೆ ಕೇಳಿರ್ತಾನೆ. ಅದು ಕೇಳಿದ್ಮೇಲೆ ಅವ್ನು ನೋವು ಇದ್ರೆ ಅವ್ನು ಮಾತಾಡಿರ್ತಾನೆ. ಇಲ್ಲ ಅವ್ನಿಗೇನೋ ಗೊತ್ತಿರ್ತಾವ. ಅವನು ಕನಕಪುರ ಶ್ರೀನಿವಾಸಿ ಟುಡೇ ನಾಟ್ ಆರ್ಡಿನರಿ, ಇವತ್ತು ಆರ್ಡಿನರಿ. ಒನ್ಸ್ ಅಪಾನ್ ಎ ಟೈಮ್ ಅವ್ನು ರೇಷ್ಮೆದು ರಾಜ. ಅದು ಅವ್ರ ಇಷ್ಟ, ನನಗೆ ಸಂಬಂಧ ಇದೆಯಾ? ಇದೇ ಮಾತಿಗೆ ನೀವು ಅವ್ನು ಮಾತಾಡ್ದ ಮತ್ತೆ ನನ್ನ ಸಂಬಂಧ ಏನಿದೆ? ನಮಗ್ ಬೇಕಿಲ್ಲ. ಇನ್ನು ಇಲ್ಲಮ್ಮ, ಇಂಡಸ್ಟ್ರಿ ಬಗ್ಗೆ ಇಲ್ಲ, ಸುಮ್ನೆ ಎಲ್ಲಾರು ಕೊಡಲ್ಲ. ನೀವು ನೋಡಿ, ಚಂದ್ರಚೂಡ್ ಇಸ್ ನಾಟ್ ಆರ್ಡಿನರಿ. ಅವ್ನು ಬುದ್ಧಿವಂತ, ಬುದ್ಧಿಜೀವಿ, ಪತ್ರಕರ್ತ ಎಲ್ಲ ಹೇಳ್ತಾನಲ್ಲ ಸರ್. ಹಿಂಗಾಗಿದೆ, ಓಕೆ. ಬಂದು ಅವನು ಯಾರಿಗೆ ಹೇಳ್ಬೇಕು? ಫೋನಲ್ಲಿ ಕುತ್ಕೊಂಡು ಹೇಳ್ತಾರ? ಇಲ್ಲ ಹೊರದೇಶದಲ್ಲಿ ಇದ್ದಾನ? ಅಶೋಷನ್ ನೀನು ಎಮ್ಮೆ ಜ್ವರ ಬಂದು ಎತ್ತು ಬರೀ ಹಾಕಿದ್ರೆ ಏನರ್ಥ? ನಾನು ಯಾರಿಗೋ ಮಾಡಿದ್ದೀನಿ, ನಾನು ಯಾರಿಗೂ ಫೋನ್ ಮಾಡಿದ್ದೀನಿ, ಅವ್ರು ಫೋನ್ ಮಾಡಿದ್ರೆ ಅವ್ರೇನಂತಾರೆ? ಇಲ್ಲಿ ತಿಪ್ಪೆ ಸಾರಿಸೋ ಕೆಲಸ ಬೇಡ. ಇಲ್ಲಿ ಪ್ರತಿಯೊಬ್ಬನಿಗೂ ಗೌರವ ಇದೆ, ಅವನಿಗೂ ಗೌರವ ಇದೆ. ನಾನು ಅಗೌರವ, ಅವನಿಗೂ ಗೌರವ ಇದೆ. ಬಂದೇಳು, ತಪ್ಪೇನಿದೆ? ಇಲ್ಲ ಹಿಂಗೇನೋ ಆಗ್ಬಿಟ್ಟಿದೆ, ಇನ್ನು ಮುಂದಕ್ಕೆ ಆಗಲ್ಲ, ತಪ್ಪೇನಿಲ್ಲ. ಮಾಡಬಾರ್ದು ತಪ್ಪು ಯಾರು ಮನುಷ್ಯ ಯಾರು ಮಾಡಬಾರ್ದಿಲ್ಲ, ಮಾಡೋದು. ಆಮೇಲೆ ನಮ್ಮಲ್ಲಿ ಮೆಂಬರ್ ಇದ್ರೆ ಪಾಪ ಏನೋ ಆಯ್ತು ಅಂತ ಹೇಳಿ ನಾವು ಎಲ್ಲ ಮೆಂಬರ್ಗೆ ಹೇಳ್ಬೇಕು ಅಲ್ಲ. ಮೆಂಬರ್ ಅಲ್ಲ, ರೈಟರ್ ಅಸೋಸಿಯೇಷನ್ ಮೆಂಬರ್ ಅಲ್ಲ, ಡೈರೆಕ್ಟರ್ ಮೆಂಬರ್ ಅಲ್ಲ. ಅಲ್ಲ ಮಾತಾಡಿಸ್ತಂತ ಏನು ಬಾಯಿ ಬಂದ ಮತ್ತೆ. ಈಗ ನೀನು ನೋಡ್ದ ಅವ್ನು ಮಾತಾಡಿದಂತೂರ ನೋಡಿದಿರಾ? ಏನು ಹೇಳೋನೆ? ಇದಕ್ಕೇನು ತಾವೇನು ಅನ್ಸ್ಕೊತೀವಿ? ತಮ್ಮ ಅನ್ಸಿಕೆ ಏನದು ಹೇಳಿ, ನಮ್ಗೆ ಗೊತ್ತಾಗಲ್ಲ. ಐ ಆಮ್ ಗಾಂಡುನಾ? ಅಲ್ಲ, ದೇವರು. ನಾನು ದೇವರು ಅಲ್ವಾ? ಯಾರ ಮನೆ ಕಂಡಮ್ ಯಾರು ನೋಡ್ಕೊಳ್ಳಲ್ಲ. ಸ್ನೇಹಕ್ಕೆ ಬೆಲೆ ಇರ್ತದೆ, ಗೌರವ ಕೊಡ್ತಾರೆ. ಮಾಡಬಾರ್ದು. ನೀನು ಮಾತಾಡೋ ಆಕ್ರೋಶಕ್ಕೆ ನೀನು ಅದಕ್ಕೆ ಹೇಳಿದ್ನಲ್ಲ, ಇವತ್ತು ಯಾರು ಮಧ್ಯಾಹ್ನ ಮಾತಾಡ್ಬಿಟ್ಟಿದ್ರಂತಲ್ಲ, ಅದಕ್ಕೆ 3 ವರ್ಷ ಮಾತಾಡೋ ಶಕ್ತಿ ನನಗೈತೆ, 6 ವರ್ಷಗಳ ಶಕ್ತಿ ಐತೆ. ನಾನು ಅವಿವೇಕಿ ಅಲ್ಲ, ನಾನು ಬುದ್ಧಿವಂತ ಅಲ್ಲ, ಒಪ್ಕೋತೀನಿ. ಅವನು ಹೇಳ್ದಂಗೆ ಅಲ್ಲ, ದಡ್ಡ ಆದ್ರೂ ನನಗೆ ಕಲ್ಚರ್ ಇದೆ, ಸಂಪ್ರದಾಯ ಇದೆ, ಸಮಾಜದ ಗೌರವ ಇದೆ. ಕೆ ಮಂಜುಗೆ ಎಲ್ಲಿಂದ ಬೇಕಾದ, ನಾಟ್ ಓನ್ಲಿ ಕರ್ನಾಟಕ, ತಮಿಳ್ನಾಡು ಹೋದ್ರ ಬೆಲೆ ಇದೆ, ಕೇರಳ ಹೋದ್ರ ಬೆಲೆ ಇದೆ. ಇಲ್ಲಿಂದ ನಾನು ಬೈ ಚಾನ್ಸ್ ಕಾರಲ್ಲಿ ಯಾವಾಗಾದ್ರು ವಿಧಾನಸೌಧ ಹೋದ್ರೆ ಸೆಕ್ಯೂರಿಟಿ ಪ್ರೊಡ್ಯೂಸರ್ ನೀವು ಚೆನ್ನಾಗಿದೆ ಅಂತ ಕಳ್ಸಿಕೊಡ್ತಾರೆ. ಆ ಗೌರವ ಇದೆ, ಅದನ್ನ ದುರಾಂಕಾರ ಅನ್ಬಾರ್ದು. ಅದನ್ನ ನಾನು ಕೊಟ್ಟಿರೋ ಪ್ರೀತಿ ಇನ್ಕೋಬೇಕು. ಸಾರ್ವಜನಿಕರ ಜೊತೆ ನಾವಿರುವಾಗ ಯಾವ ರೀತಿ ಇರ್ತೀವಿ, ಯಾವ ರೀತಿ ಬೆಳಿತೀವಿ, ಆ ದುಡ್ಡೈತೆ ಅಂತ ಆಕಾರ ತೋರಿಸ್ಕೊಡ್ತೀವಿ. ನಾವು ಮಾತಾಡುವ ರೀತಿ ಇದ್ರೆ ಪ್ರತಿಯೊಬ್ರು ಗೌರವ ಕೊಡ್ತಾರೆ. ಅವನೇನೋ ಹುಚ್ಚ ಮಾತಾಡೋನೆ, ಅವ್ನು ಯಾವ್ದು ಇದ್ದು ಅವ್ನಿಗೆ ಏನಿಲ್ಲ. ಆಮೇಲೆ ಅವನ ಬಗ್ಗೆ ನಾವು ಕೆಟ್ಟಾಗಿಲ್ಲ. ಸುದೀಪ್ ಅವ್ರ ಈಗ ಇದೇ ಹೇಳ್ತಿರಲ್ಲ, ನೀವು ಮಾಧ್ಯಮದವ್ರ ತಾರೀಕು ಕೇಳಿದ್ದನ್ನ ಸರ್, ಸುದೀಪ್ ಅವ್ರಿಗೆ ಇದು ಎಲ್ಲ ನೋಡ್ಕೊಂಡು ಹಿಂಗೆ ಇಟ್ಕೊತಾರೆ, ಅದನ್ನ ನಾವೇನು ಹೇಳ್ಬೇಕಾಗ್ತದೆ? ಅವ್ರಿಗೆ ನಮಗೆ ಕೇಳ್ಬಿಡಿ ಅಂತ ಹೇಳ್ಬೇಕಾಯ್ತಾ? ಅದಕ್ಕೊಂದು ಹೇಳ್ತೀರಾ, ಉತ್ತರ ಕೊಡಲ್ಲ ನೀವು ಅಂತ ಹೇಳ್ತೀರಾ. ನೀವೇ ಕೇಳ್ತೀರಾ, ನೀವೇ ಮಾಡ್ತೀರಾ. ಅದಕ್ಕೇನು ಹೇಳೋದು? ನಿಮ್ಮ ಮಾಧ್ಯಮದವ್ರು ಕೇಳಿದ್ಕೆ ತಾವೇ ಕೊಟ್ಟಿದ್ದು ಉತ್ತರ. ಸುದೀಪ್ ಅವ್ರಿಗೆ ಗೊತ್ತಿಲ್ಲಪ್ಪ, ಅವ್ರು ಗೊತ್ತಿರ್ತಾರೆ, ಮಾತಾಡಿಕೊಳ್ಳಲ್ಲ. ಅವ್ರು ಬೈತಾರೆ, ಆದರೆ ಯಾರನ್ನೂ ಸೇರ್ಕ ಅವ್ರು ಇಟ್ಕೊಳ್ಳಲ್ಲ, ಹಂಗೆಲ್ಲ ಬೈತಾರೆ. ಅದು ತಪ್ಪ ನಾನಿದ್ದೇನ? ಅದು ಕೇಳಿದ್ ನೀವೇ, ಅದು ಉತ್ತರ ಕೊಟ್ಟಿದ್ದೀವಿ, ಏನು ಮಾಡ್ತೀರಾ? ಆಮೇಲೆ ನಾನು ಏಕಾಏಕಿ ಅವ್ನು ಕೊಟ್ಟಿದ್ದೀವಿ, ನೀವು ವಾಕ್ಯತೆ ನೋಡಲ್ಲ, ಹಿಂಬರಹ ಮುಂಬರಹ ಎಲ್ಲ ಓದ್ತೀನಿ, ನಾನು ತಿಳ್ಕೊತೀನಿ. ಹಿಂದೇನು ಮಾತಾಡೋದು, ಮುಂದೇನು ಮಾತಾಡೋದು. ಅದಕ್ಕೆ ನೀವು ಕಟ್ ಮಾಡಿ ಹಾಕಿರ್ತೀರಾ. ಯಾಕೆ ನೀವು ಸುಮ್ಮನೆ ಕೂತ್ಕೊಳ್ಳೋದು, ಮತ ಪಚ್ಬಿಟ್ಟು ಬೆಂಕಿ ಹಚ್ಚಿರ್ತೀರ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ವೃತ್ತಿ. ನಿಮ್ಗೆ ಒಳ್ಳೇದಾಗಲಿ.